half நிமிஷம் கோல் பண்ணணும் சரியா? ಇದನ್ನ ಕೆಳಗೆ ಮಾರಕ್ಕೆ ಕೊಡೋದಕ್ಕೆ ಯಾರೋ ಹೋಗ್ತಿದ್ದ ಅಭಿ ತೆಗೆ ಫೋಟೋ ತಂದು ಗುಂಬಲಗಳು ಇದಾಯ್ತು. ಹಿಂಗೆ ಬಾಮ್ಮ. ಸರಿ ಸರಿ ಆಯಿತಾ. ನಮ್ಮ ಮಾರ್ಕೆ ಎಷ್ಟು ಹಾಕಿದ್ದೀವಿ ಅಷ್ಟು ಇದು ಲಾಂಗ್ ಸ್ಟಿಚ್ ಹಾಕಬೇಕು. ಎಮ್ಮಿಂಗ್ ಬಿಡಬೇಕು ಇದನ್ನು. ಇದು ಎಮ್ಮಿಂಗ್ ಕೊಂಡು ಇದನ್ನ ಫೋಲ್ಡ್ ಡಬಲ್ ಫೋಲ್ಡ್. ಫಸ್ಟ್ ಅವ್ರ ಫೋಲ್ಡ್ 2 ಇಂಚ್ ಹೊಟ್ಟೆಲಿಯಾ ಫಸ್ಟ್ ಹಾಫ್ ಇಂಚ್ ಒಂದು ಫೋಲ್ಡು, ಆಮೇಲೆ ಇನ್ನೊಂದು 1.5 ಇಂಚ್ ಫೋಲ್ಡ್. இல்லையா இப்போ போய் நீ குலாப் ஜாமுன் ஆக்சுவலி தந்து சாப்பிட்டாங்களே திறந்தானே சொன்னேன் இருக்கும் இல்லை. அந்த பொண்ணு போயிடுச்சு. இப்போ இக்கிறதுக்கும் ஒருத்தரா போயிடுவாங்க. இப்போ பாரு இப்போ உனக்கு எப்படி இருக்கான்ட்டு டாட் ಇದೆಯಲ್ಲ டாட் இருக்கும் ஷார்ப்பாக வரணும். இந்த ஐப்ரோ ஷார்ப் இருக்குல்ல அப்படி வரணும். இன்கேஸ் இந்த போய் நான் தைச்சிருக்கேன். இந்த போய் காமிக்கிற பாருங்க. இது பேர் டாட்னு சொல்லுவோம் சரியா? ಫ್ರಂಟ್ಲ ತೆಗೆದು ದಾಟ್ತಾ ಫ್ರಂಟಲ್ಲಿ ಒಳ್ಳೆಯದು ದಾಟೆ ಬ್ಯಾಕಲ್ಲಿ ಒಳ್ಳೆಯದು ದಾಟೆ. ಇದನ್ನು ಈ ಥರ ಇಲ್ಲಿ ಇಟ್ಕೊಂಡು ಇಲ್ಲಿ ಸ್ಟ್ರೇಟಾಗಿ ಇಟ್ಕೊಂಡ್ರೆ ಅದೇ ಕ್ರಾಸಾಗಿ ಬರುತ್ತೆ. ಹಂಗೆ ಪುಚ್ಕ ನಿಂಗೆ ಸ್ಟ್ರೇಟಾಗಿ ಬಿಟ್ಟರೆ ಕ್ರಾಸ வந்துடும் சரியா? இது நீங்கள் சேம் ஃபோல்டிங் தான் சரியா? நான் கை ஓப்பன் பண்ணதுக்கு என்ன பண்ணணும்? இங்கே ஒரு மார்க்கு இங்கே ஒரு மார்க் போடணும். இந்த ராங்கு சரிங்களா? இது பக்கம் ராங்கு. ரெண்டு பக்கம் ராங்கானா தான் இந்த ஸ்லீவ்ஸ் ஃப்ரண்ட் ஒன்றா இருக்கும். நீங்கள் உல்ட்டா பண்ணிங்கன்னா ஒரு சைடு ஃப்ரண்ட் ஒரு சைடு ரைட் ஆகிடும். பேக்கு ஃப்ரண்ட் ஆகிடும். இந்த நாச்சு பண்ணுறோம். இந்த நாச்சு கனெக்ட் ஆகணும். ಅದು ಒಡ್ಸ್ಕೊಂತಾರಂತೆ. ಆ ಟೇಬಲ್ ಕ್ಲೀನ್ ಮಾಡ್ಕೊಳಮ್ಮ. ಸಿಂಕ್ ಸ್ವಲ್ಪ ಕ್ಲೀನ್ ಮಾಡ್ಕೊಂಡು ಇದು ಎಂಡು ಕೂಡ ಮಾರಕ್ಕೆ ಹಾಕೊಬೇಕು. மிச்சம் நம்ம மத எடுத்து போடணும். ಇದು ಈ ಥರ ಫಿಲ್ಸ್ ಬರುತ್ತೆ. ಕಂಪಲ್ಸರಿ ಇದು ಮರ್ಚೋಲಿರಬೇಕು.
ನಾನು ಇನ್ನೊಂದು ಬ್ಲೌಸು ಹೊಲ್ದು ನೋಡಿಸ್ತೀನಿ, ತಲೆ ಕೆಡ್ಸ್ಕೊಂಡು ಆಯಿತಾ. ಇವಾಗ ಎಷ್ಟು ನಾಲ್ಕೈದು ಅಷ್ಟು ಮಾತ್ರ ಮಾಡ್ಕೊಂಬನಿ, ಪೂರ್ತಿ ಮಾಡ್ಬೇಕಂತ ಏನೂ ಹೇಳ್ತಾ ಇಲ್ಲ, ಬಟ್ ಮಾಡ್ಕೊಂಬರ್ಬೇಕು. தைச்சிட்டு வரணும் ஃபுல்லாக. இப்போ என்ன பண்ணணும், அது தைக்கணும்னு ஒன்றும் அவசியம் இல்லை. யூடியூப் பார்த்து பண்ணிங்க, எதுனா பண்ணிங்கன்னா ஈஸியாக மாட்டிக்கிறீங்க. என்கிட்ட தைக்காமல் வந்தால் கூட ஒரு அளவுக்கு காப்பி நான் திருப்பி தைச்சி காமிக்கிறேன். யார் ஜோகம் சாக்கு இருக்குதா, இஸ்கோக்கூடாது குச்சி. இதுக்கும் அவ்வளோதான், பேக் டாட்டுக்கும் அவ்வளோதான். ನಾವು ಮಾರ್ಕಿಲ್ ಮಾಡ್ಕೊಂಡಿರ್ತೀವಲ್ಲ ಅದಕ್ಕಿಂತ ಕಾಲು ಇಂಚ್ ಎಕ್ಸ್ಟ್ರಾ ದಾರ ಹೊಲ್ಕೊ, ದಾರ ಎಕ್ಸ್ಟ್ರಾ ಥ್ರೆಡ್ ಕಟ್ ಮಾಡಿರೋದು ನೋಡಿ. ಯಾಕಂದ್ರೆ ಹೋಗ್ತಾ ಹೋಗ್ತಾ ಬಿಚ್ಕೊಂಡ್ ಬಂದ್ಬಿಡುತ್ತೆ, ಅದಕ್ಕೆ ದಾರ ಅಲ್ಲಿ ಬಿಟ್ಟಿದ್ರೆ ನಾವು ಬಿಚ್ಕೊಂಡ್ ಬರೋಲ್ಲ. ಸರಿ ஓகேண்ணா, புரியுதாம்மா? எக்ஸ்ட்ரா இப்போ நம்ம என்ன துணி நம்மள பத்தல நம்ம போது எக்ஸ்ட்ரா கிளாத் கீழே போடுவோம், ஒரிஜினல் கிளாத் சென்டரில் போடுவோம். அதுக்கப்புறமா நம்ம ரெடி கட் பண்ணோம் இல்லையா, அந்த கிளாத் மேலே போடுவோம். இதுவும் நம்ம ரெண்டு சைடு என்ன பண்ணணும், சாக் போட்டுக்கணும். ராங் ஆயிடுச்சுன்னா மொத்தமாக பிரிக்கணும். இதுவும் அவ்வளோதான். இந்த ಫ್ರಂಟಿಗೆ ಫ್ರಂಟು ಅಷ್ಟೇ, ಎರಡು ಕಡೆನೂ ಈ ಥರ ರಾಂಗ್ ಸೈಡ್ ಹಾಕೋನೇ ದಾಟಿ ಹೊಲಿಬೇಕು. ನಾನು ಎಲ್ಲ ಒಂದೇ ಕಡೆ ಹೊಲಿತೀರಾ ಮತ್ತೆ ಫುಲ್ ಬಿಚ್ತೀರಾ. ಈ ಕಂಪ್ಲೇಂಟ್ ಎಲ್ಲರೂ ಪ್ರತಿಯೊಬ್ಬರಿಗೂ ಬ್ಲೌಸ್ ಹೊಲಿತಾರ ಇಲ್ಲ, ಕೆಲಸ ಮಾಡೋದಕ್ಕೆ ಪ್ರೂಫ್ ಬೇಕು. ಇಲ್ಲಾಂದ್ರೆ ಇದನ್ನ ನಾನು ಒಂದು ವಾರ 2 ವಾರಕ್ಕೆ ಮುಂಚೆನೇ ಕಂಪನಿಗೆ ಹೇಳ್ಬೇಕಾಗಿತ್ತು. ನೀವು ಮೊನ್ನೆ ಡಿಸೈಡ್ ಮಾಡಿದ್ರಿಂದ ನನಗೆ ಹೇಳಕ್ಕಾಗಲ್ಲ ಆಯ್ತಾ. ಅವ್ರಿಗೆ ಅವರು ಬಂದಿರೋರು ಪ್ಲಾನ್ ಮಾಡಿ ಕರೆದಿದ್ರೆ, ನಾವು ಪ್ಲಾನ್ ಮಾಡಿದ್ರೆ ಲಾಸ್ಟ್ ಡೇ ಮಾಡಿರೋದ್ರಿಂದ ಕ್ಯಾಮ್ರಾ ನೋಡಿದ್ರೆ ನೋಡ್ಕೊಳ್ಳಿ. ಎಲ್ಲ ಏನೋ ಗೆಟ್ ಟುಗೆದರ್ ಅಂತೇಳಿ ಏನೋ ಹೇಳ್ಬೋದು, ಇಮಿಡಿಯೇಟ್ ಅವರೇ ಚೂಸ್ ಮಾಡ್ಕೊಂಡಿದ್ದೆ ಗೊತ್ತಿಲ್ಲ ಅಂತ. ಲಾಸ್ಟ್ ನೋಡಿದಾಗ ಒಂದು ಪ್ರೂಫ್ ಇಟ್ಬಿಟ್ರೆ ತಲೆನೋವಿರಲ್ಲ. ಸುಮ್ಮನೆ 1000 ಕ್ವಶನ್ ಕೇಳೋದು, ನಾವು 1000 ಕ್ವಶನ್ಗೆ ಆನ್ಸರ್ ಮಾಡಬೇಕು. ಏನು ಅರ್ಥ ಆಗಲ್ಲ ನನಗೆ. ಇಲ್ಲ, ನೀವು ಆಗ್ತಾ ಇಲ್ಲ. ನಾನು ಇವಾಗಿರೋದು ನನಗೆ ಇದೆ ರಜಾ. ಅದೇ ಜನವರಿಗೆ ಫಸ್ಟ್ ಈ ವರ್ಷ ರಜಾನ 24 ಕ್ಲಾಸ್ ಇರೋದು. ನಾನು ಹೇಳಿದ್ದೀನಿ ತಾನೆ, 24 6 ಕ್ಲಾಸ್ ಇರಲ್ಲ. சும்மா உள்ள கூப்பிடுங்க சார். நீங்க வேற ಆಯ್ತು ಆಯ್ತು ಬಿಡ. ಬಿಡಮ್ಮ, ಸೋಮವಾರದಿಂದ ಬರ್ತೀಯಲ್ಲ ತಲೆ ಕೆಡ್ಸ್ಕೊಂಬೇಡ, ನಾವೆಲ್ಲ ಬ್ಯುಸಿ ಆಗಿದ್ದೀವಿ. ಹಂಗೆ ಹೇಳು ಅಷ್ಟೇ. ಮಧ್ಯಾಹ್ನ ನೀವು ಬಂದು ಆರಾಮ್ ಮಾಡ್ಕೊಂಡು ಹೋಗಿರೋ ಕ್ಲಾಸ್ ಇದ್ದಾಗ. ನಾನು ಬೇರೆ ಎಲ್ಲ ಡೇಸ್ ನಂಗೆ ಕೊಡೋಕ್ಕಾಗಲ್ಲ. ನನಗೆ ಬರ್ತೀನಿ ನಾನು. ಯಾರು ಬರಲ್ಲ ಅಂದವರು ಮಧ್ಯಾಹ್ನ ಬರ್ತೀನಿ. ಲಕ್ಷ್ಮಿ ಬಾ, ನಿಮ್ಮ ಫ್ರೆಂಡ್ ಜೊತೆಗೆ ಕೆಲಸ ಮಾಡು, ಫ್ರೆಂಡ್ ಜೊತೆಗೆ ಇರು, ಆರಾಮಾಗಿರು. ಯಾರ ಜೊತೆ ಇದ್ರು ಕೆಲಸ ಮಾಡ್ಬೇಕು, ಯಾರು ಮಾಡಿದ್ರು ನಮ್ ಕೆಲಸ ಮಾಡ್ಕೊಂಡು. ಸರಿ ಸರಿ ಸರಿ, ಹ್ಯಾಪಿಯಾಗಿ ಹೋಗು, ಎಂಜಾಯ್ ಮಾಡು ತಾತನ ಜೊತೆ. ನೋಡಮ್ಮ, ನೀವು ತಕ್ಕೊಂಡೆ ಇಲ್ಲಿಂದ 1 ಫುಟ್ ನಾವು ಎಷ್ಟು ಎಕ್ಸ್ಟ್ರಾ ಬಿಟ್ಟಿರ್ತೀವಲ್ಲ ಅಷ್ಟು ಹೊಲಿಬೇಕು. ಇದು 2 ಇರುತ್ತೆ, ಡಬಲ್ ಪೀಸ್ ಬರೋತರ. ಮತ್ತೆ ಇಲ್ಲಿ ಬಂದು ಸಿಂಗಲ್ ಪೀಸ್ ಕಡೆ ಸ್ವಿಚ್ ಹಾಕಿರ್ತೀವಿ. ಡಬಲ್ ಪೀಸ್ ಮೇಲೆ ಹಾಕ್ಬಾರ್ದು. ಸ್ಟಿಚಿಂಗ್ ಬಂದಿದ್ದು ಡಬಲ್ ಪೀಸ್, ಓಕೆನಾ? ಇದು 2 ಪೀಸ್, ಇದು 1 ಪೀಸು. 1 ಪೀಸ್ ಕಡೆ ಸ್ವಿಚ್ ಹಾಕಬೇಕು. 1 ಪೀಸ್ ಪಕ್ಕ ಸ್ವಿಚ್ ಬೋರ್ಡ್ನು, ಇದು ಡಬಲ್ ಪೀಸ್ ಪಕ್ಕ ಸ್ವಿಚ್ ಬೋರ್ಡ್ ಕೊಡೋದು. ಕ್ಲಿಯರಾ?
ಇಲ್ಲ நீங்கள் இந்த பக்கம் ரைட்டில் ஸ்டார்ட் பண்ணிங்கனாக்கா ಓಕೆನಾ ಇಷ್ಟು ಅರ್ಥ ಆಯ್ತಾ ಆಗಬಾರ್ದು இதை ஒரு ரோல் பண்ணிக்காங்க இந்த எண்டு இருக்கிற டச் ஆகக்கூடாது ஓகேவா இதை இப்படி ஃபோல்ட் பண்ணணும் இதை ஃபோல்ட் பண்ணி இதை எடுத்துக்கின்னு சேம் அப்படியே வச்சு ஸ்டிச் பண்ணணும் ஸ்டிச் மேலே ஸ்டிச் வரணும் ಸರ್ ಅದು ಓಪನ್ ಆಗುತ್ತಾ ಓಪನ್ ಆಗಿರ್ತಾನೆ ಮಾಡ್ತಾ ಇರ್ಬೇಕು ಹಿಂದ್ಗಡೆ ಕಟ್ಟೋದೇ ಮಾಡ್ತೀವಿ ಅಂದರೆ ಇದಾಗಲ್ವಾ ಆಗುತ್ತೆ ಆಗಲ್ಲ ನೋಡಮ್ಮ 1/4 ಇಂಚಿಂದ ಹಿಂದ್ಗಡೆ ಕಟ್ಟೋದೇ ತಿರುಗಿಸ್ತೀವಿ ಅಂದರೆ ಇದು 2 ಇಂಚ್ ಇರುತ್ತೆ ಸೇಮ್ ಇಲ್ಲೂ ಟಚ್ ಆಗಬಾರ್ದು ಅಷ್ಟೇ ಈ ಟಚ್ ಆಗಿಬಿಟ್ರೆ ನಾವು ಹೊಲಿಬೇಕಾದ್ರೆ ಇದು ಸೇರಿಸಿ ಹೊಲ್ಬಿಡ್ತೀವಿ ಹಂಗಾಗಿ ಹೇಳ್ತಾ ಇರೋದು நம்ம தைக்கும் போது என்ன பண்ணுவோம்னா இது எக்ஸ்ட்ரா மஷ்ரூம்னா இது தைக்கும் போது இதில் பிடிச்சிக்கும் திருப்பி பிரிக்கணும் எல்லாமே அதுக்கு இந்த எடுத்து நம்ம டச் பண்ணாமல் தைக்கணும் பாருங்க இவ்வளோதான் ಡಾಟ್ ಇದೆ ಹೊರದು ಡಾಟ್ ಬರುತ್ತಲ್ಲ ಈ ಡಾಟ್ ಹೊರದು ಆಮೇಲೆ ಇದನ್ನು ಟರ್ನ್ ಮಾಡೋಷ್ಟು ಅರ್ಥ ಆಯ್ತಾ ತಿರುಗಿಲ್ವಾ ನಿಮ್ದು ಹಿಂಗೆ ಕೊಟ್ಟಿದ್ರು ನಮ್ಮ 3 ಒಂದೇ ಸಲ ಒಂದು ಬರ್ತಾ ಇರ್ತಾ 3 ಒಂದೇ ಸಲ ಹಾಕೊಂಡು ಮೇಲೆ ಸ್ಟಿಚ್ ಬರೋತಾರಲ್ವಾ ಇವ್ರು ಕಲ್ತಿರೋದು ತುಂಬ ಈಸಿ ನಾವು ಎರಡೂ ಮಿಕ್ಸ್ ಮಾಡಿ ಕೊಡ್ತಾ ಇದ್ದೀನಿ ಅದಕ್ಕೆ ಕನ್ಫ್ಯೂಸ್ ಆಗ್ತದೆ ಸರ್ ನನಗೆ ನೀವು ನನ್ನ ಹತ್ರ ಕಲ್ತು ಬೇರೆ ಹತ್ರ ಹೋಗ್ಬಿಟ್ರೆ ನಿಮಗೆ ಬೇರೆಯವ್ರು ಹೇಳ್ಕೊಳ್ಳೋ ಅರ್ಥ ಆಗಲ್ಲ ಫಸ್ಟ್ ಟೀಚರ್ ಯಾರು ಇರ್ತಾರೋ ಅದೇ ಅರ್ಥ ಆಗುತ್ತೆ ಇಷ್ಟೇ ಇವಾಗ ಯಾರ ಜೆ ಅಂತೀರ ಜೆ ಅನ್ನಿ ಬರ್ತಾ ಇರ್ತೀನಿ ಅಂತ ಹೇಳಿದ್ರೆ ಯಾಕಂದರೆ ನಾವು ಬಟ್ಟೆ ಹಾಕಿದಾಗ ಇಲ್ಲಿ ತುದಿಗೆ ಆಗ್ತದೆ ಅಂದರೆ ಇಲ್ಲಿ ಓಪನ್ ಆಗಿಬಿಡುತ್ತೆ ಇಷ್ಟು ಹಿಂಗೆ ಬರುತ್ತೆ ಉಕ್ಕು ಎಳ್ಕೊಂಡು ಬರುತ್ತೆ 5 ನಿನಗೆ ಉದ್ದಕ್ಕೆ 6 ಇದು ಎಷ್ಟು ಅಗಲ ಇರುತ್ತೋ ಅಷ್ಟು ಅಗಲ ಜಾಸ್ತಿ ಆಗ್ತಾ ಇರುತ್ತೆ ಇಲ್ಲ ಒಂದೊಂದು ಇಂಚಿಗೆ ಒಂದು ಹಾಕ್ಬೋದು